ನನ್ನ ನಂಟು ಹಾಯ್ ಬೆಂಗಳೂರಿನೊಂದಿಗೆ ಆರಂಭ ಆಗಿದ್ದು ಧಾರವಾಡದಲ್ಲಿ ನಾವು KCD ಕಾಲೇಜಲ್ಲಿದ್ದಾಗ ಗ್ರಂಥಾಲಯಕ್ಕೆ ಓದಕ್ಕೆ ಹೋದಾಗೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುವ ಎಲ್ಲ ಟಾಪಿಕ್ಗಳು ಬೋರ್ ಅನಿಸಿದಾಗ ಸ್ಪ್ಯಾನ್ ಆಫ್ ಅಟೆನ್ಷನ್, ಆ ಅವಧಾನ ನೆನಪಿನಲ್ಲಿ ಹೋಗಿ ಇಟ್ಟುಕೊಳ್ಳತಕ್ಕಂಥ ಶಕ್ತಿ ಸಾಕಪ್ಪ ಅಂದ ಮೇಲೆ ನಮಗೆ ಆಸರೆಯಾಗಿ ನಮ್ಮನ್ನು ಓದಲಿಕ್ಕೆ ಹಚ್ಚಿದ್ದು ಹಾಯ್ ಬೆಂಗಳೂರು ಪತ್ರಿಕೆ. ಅದರಲ್ಲೂ ಓ ಮನಸ್ಸೆ, ವಯೋಮಾನ ಸಹಜವಾದ ಅಭೀಪ್ಸೆ, ಆಕಾಂಕ್ಷೆಗಳನ್ನು ನಾವು ಕಾಣ್ತಾ ಇದ್ದಿದ್ದು, ಅದಕ್ಕೆ ಅದನ್ನು ಸರಿಯಾಗಿ ಹೋಗಲಿಕ್ಕೆ ದಿಶೆ ತೋರ್ತಾ ಇದ್ದು ಆ ಬರವಣಿಗೆಗಳಲ್ಲಿ. ಆ ಬರವಣಿಗೆ ರುಚಿ ಹತ್ತಿ ಪದವಿ ಹಂತದಲ್ಲಿದ್ದಾಗ ಮೊದಲು ಓದಿದ ಕಾದಂಬರಿ ಹೇಳಿ ಹೋಗು ಕಾರಣ. ಆ ಪಾತ್ರಗಳು ಇನ್ನೂ ಕಾಡುತ್ತೆ ನಮ್ಮನ್ನೆಲ್ಲ. ಅದರಲ್ಲಿ ಬರ್ತಕ್ಕಂಥ ಎಲ್ಲ ಕ್ಯಾರೆಕ್ಟರ್, ಪ್ರಾರ್ಥನಾ ಆಗಿರಲಿ, ಹಿಮವಂತ ಆಗಿರಲಿ, ದೇವಶಿಶು, ಬೆಂಗಾಳಿ, ಅದರಲ್ಲಿ ಇಣುಕಿದೆ ಮೇಡಮ್. ಇದರಲ್ಲೂ ಬಂದಿದೆ. ಅದು ಏನೋ ರವಿ ಬೆಳಗೆರೆ ಸರ್ ಮತ್ತು ಅವರ ಬರವಣಿಗೆಯಲ್ಲಿ ಕೋಲ್ಕತ್ತಕ್ಕೇನೋ ಸಂಬಂಧ ಇದ್ದಂಗಿದೆ ಆ ಕ್ಯಾರೆಕ್ಟರ್ಗಳು. ಅದಾದ ನಂತರ ನಮ್ಮೂರಿನ ಕಥೆಗಳೆಲ್ಲ, ಭೀಮಾ ತೀರದ ಹಂತಕರು, ಇಂದ್ರೆಯ ಮಗ ಸಂಜಯ, ಫ್ಯಾಕ್ಟ್ಸ್, ಘಟನೆ, ಒಂದು ಕಥೆಯನ್ನು ಹೇಳಲಿಕ್ಕೆ ನೂರಾರು ವಿಧಾನಗಳಿದೆ, ಎಲ್ಲರೂ ಹೇಳ್ತಾರೆ. ಆದರೆ ಓದುಗ ಒಂದು ಸಾರಿ ಪುಸ್ತಕವನ್ನ ಎತ್ತಿಕೊಂಡ ಮೇಲೆ ಅದನ್ನು ಕೆಳಗಿಡದಂತೆ ಓದಿಸುವ ಕಲೆ ಇದೆಯಲ್ಲ, ನಿರೂಪಣೆ ಇದೆಯಲ್ಲ, ಅದು ಕೆಲ ಜನರಿಗೆ ಕರಗತ ಆಗಿರುತ್ತೆ. ಅಂತಹ ಅಕ್ಷರ ಬ್ರಹ್ಮ ಶ್ರೀ ರವಿ ಬೆಳಗೆರೆ ಸರ್ ಅವರು. ನಾವು ಅವರನ್ನ ಉದಯ್ ಹಾಸ್ಟೆಲ್ ಡೇಗೆ ಬಂದಿದ್ದೆವು. ಸಿಕ್ಕಾಪಟ್ಟೆ ಗದ್ದಲ, ಸಿಕ್ಕಾಪಟ್ಟೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಲಿಕ್ಕೆ. ನಾನು ದೂರದಲ್ಲಿ ಕುಳಿತು ಅವ್ರ ಭಾಷಣ ಕೇಳಿ ಅವ್ರನ್ನ ಭೇಟಿಯಾಗಿ ಕೈ ಕುಲುಕಿದ್ದೆ. ಅವ್ರಿಗೆ ಎಂಥ ನೆನಪಿನ ಶಕ್ತಿ ಅಂದರೆ, ನಾನು IPS ಆದಮೇಲೆ 2009ರಲ್ಲಿ ಇದೇ ಹಾಯ್ ಬೆಂಗಳೂರಲ್ಲಿ ನನ್ನ ಬಗ್ಗೆ ಬರೀತಾರೆ. ಆವತ್ತಿನ ಆ ಹುಡುಗ ನನ್ನನ್ನು ಭೇಟಿಯಾಗಿದ್ದ, ಅವನು ಪೊಲೀಸ್ ಅಧಿಕಾರಿ. ನಾನು ಫೋನ್ ಮಾಡಿ ಮಾತನಾಡಿದ್ದೆ. ಅಂದರೆ ಒಂದು ಹಂತಕ್ಕೆ ಬಂದ ಮೇಲೆ ಯಾವುದೇ ಕ್ಷೇತ್ರದಲ್ಲಿರಲಿ, ಪತ್ರಿಕೋದ್ಯಮವೇ ಆಗಿರಲಿ, ಇನ್ನಿತರ ಯಾವುದೇ ಕ್ಷೇತ್ರಗಳೇ ಆಗಿರಲಿ, ಜನರು ಸಣ್ಣ ಸಣ್ಣ ಘಟನೆಗಳನ್ನು, ಅದರಲ್ಲಿ ಸವಿ ಕಾಣುವುದನ್ನು, ಸಣ್ಣವರು, ಆಕಾಂಕ್ಷಿಗಳು, ಜೀವನದಲ್ಲಿ ದೊಡ್ಡ ದೊಡ್ಡ ಉದ್ದೇಶಗಳನ್ನು ಇಟ್ಟುಕೊಂಡು ನಮ್ಮನ್ನು ಭೇಟಿಯಾಗುವವರನ್ನ ಸಾಮಾನ್ಯವಾಗಿ ನಿರ್ಲಕ್ಷಿಸುವುದುಂಟು. ಔಪಚಾರಕ್ಕಾಗಿಯಾದರೂ ಅವರನ್ನ ಆವಾಗ ನಾವು ಸರಿಯಾಗಿ ನೋಡಿಕೊಂಡರೂ ತದನಂತರ ಮರೆಯುವುದುಂಟು. ಆ ಮರವು ಅವರಲ್ಲಿ ನಾನು ಕಾಣಲಿಲ್ಲ. ನನ್ನ ಬಗ್ಗೆ ಅಷ್ಟೇ ಅಲ್ಲ, ನಾನು ಏನೆಲ್ಲ ಜನ, ಫಸ್ಟ್ ನಾನು ಗುಲ್ಬರ್ಗದಲ್ಲಿ ಸೇವೆ ಆರಂಭ ಮಾಡಿದೆ 2010 ಆಸ್ ಎ ಪ್ರೊಬೇಷನರ್, ಪ್ರಶಿಕ್ಷಣಾರ್ಥಿಯಾಗಿ. ಗುಲ್ಬರ್ಗ ಭೀಮಾ ತೀರದ ಹಂತಕರ ಬಗ್ಗೆ ರವಿ ಬೆಳಗೆರೆ ಅವರಿಗಿಂತ ಕಮಾಂಡ್ ಇರೋರು ಇನ್ನೊಬ್ರು ಉಂಟೆ. ಅಲ್ಲಿರುವ ಮಾಹಿತಿಯನ್ನ ಅವ್ರು ಫೋನ್ ಹಚ್ಚಿದಾಗ ಎಲ್ಲ ಕಥೆಗಳನ್ನು ಅವರು ಬಿಚ್ಚಿಟ್ಟಿದ್ರು. ಅವಾಗಿರ್ತಕ್ಕಂಥ ಪ್ರತಾಪ್ ರೆಡ್ಡಿ SP ಇದ್ದಿದ್ರು, ಯಾರು ಇನ್ಸ್ಪೆಕ್ಟರ್ ಇದ್ರು, ಯಾರು PSI ಇದ್ರು, ಅಲ್ಲಿ ಬರ್ತಕ್ಕಂಥ ಎಲ್ಲ ಕ್ಯಾರೆಕ್ಟರ್ಗಳ ಬಗ್ಗೆ ಕುತೂಹಲಕ್ಕಾಗಿ ಆ ಎಲ್ಲ ಊರುಗಳಿಗೆ ನಾನು ಭೇಟಿ ಕೊಟ್ಟಿದ್ದೆ. ಅದು ಖಜೂರಿ ಇರಲಿ, ಅಫಜಲ್ಪುರ್ ಇರಲಿ, ಆಳಂದ ಇರಲಿ, ಆ ನಮ್ಮ ತೊಗರಿ ಹೊಲ ಇರಲಿ, ಆ ದೇಸಿ ಕಟ್ಟ ಬಂದೂಕುಗಳನ್ನಿಟ್ಟ ಪ್ರದೇಶಗಳಾಗಿರಲಿ, ಈ ಉಳಿದ ತಲೆಮಾರುಗಳನ್ನ ಕೆಲ ವ್ಯಕ್ತಿಗಳಿರಲಿ, ಹೈಯೆಸ್ಟ್ ನಾನು ಕೆಲಸ ಸೇವೆಗೆ ಸೇರಿ 17 ವರ್ಷಗಳಾಯ್ತು. ನಾನು 2009 ನಾನು ಸೇರಿದ್ದೆ, 2008 ಪರೀಕ್ಷೆ. ನನ್ನ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದೆ 2007ರಲ್ಲಿ ಧಾರವಾಡ. ಬಿಕೇಮ್ IPS in 2008. I have completed 17 years of service. ಕಲಬುರಗಿಯಲ್ಲಿ ASP ಆಗಿದ್ದೆ, ಬೆಳಗಾವಿಯಲ್ಲಿ ಸಹಾಯಕ ಪೊಲೀಸ್ ಅಧೀಕ್ಷಕನಾಗಿದ್ದೆ, ಆಸ್ ಎ SP. ವಿಜಯನಗರ ಜಿಲ್ಲೆ ASP ಆಗಿ, SP ಆಗಿ ದಾವಣಗೆರೆ, ಹಾಸನ, ಶಿವಮೊಗ್ಗ, ಮೈಸೂರು, DCP ವೆಸ್ಟ್, ಬ್ಯಾಂಗ್ಳೂರು ಗ್ರಾಮಾಂತರ. ಕಳೆದ 5 ವರ್ಷದಿಂದ ಆಕ್ಟಿವ್ ಪೊಲೀಸಿಂಗ್ ಅಲ್ಲಿಲ್ಲ. ಆದರೆ ಅತಿ ಹೆಚ್ಚು ಕೆಲಸ ಮಾಡಿದ್ದು ನಾನು ಕಲಬುರಗಿಯಲ್ಲಿ. ಕಾರಣ, ಪ್ರೇರೇಪಣೆ ಏನು? ಬರಹ, ಬರೆಯಲ್ಪಟ್ಟ ಅಕ್ಷರಗಳನ್ನ ಜನ ನಂಬುತ್ತಾರೆ. ಪತ್ರಿಕೋದ್ಯಮಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ,
ಈ ಕಾದಂಬರಿಯಲ್ಲೂ ಕೂಡ ಸ್ಪೆಷಲಿ ಎಲ್ಲ ಹೆಣ್ಮಕ್ಳಿದ್ದೀರಾ, ಆ ವುಮೆನ್ಸ್ ಲೈಫ್, ಶರಣ್ಯ ಅಂತಕ್ಕಂಥ ಕ್ಯಾರೆಕ್ಟರ್ ಮೂಲಕ ಭಾವನಾರವರು ಇಲ್ಲಿ ನಿಮ್ಮ ಮುಂದಿಟ್ಟಿರುವುದು ಪ್ರತಿಯೊಬ್ಬ ಯುವತಿಯ ಆಕಾಂಕ್ಷೆಗಳನ್ನು, ಕನಸನ್ನು, ಹೊಯ್ದಾಟವನ್ನು, ಆಯ್ಕೆ, ಅನಿರೀಕ್ಷಿತ ಘಟನೆಗಳು ತೆಗೆದುಕೊಳ್ಳುವ ವಿವಿಧ ರೂಪರೇಷೆ, ಅದರಿಂದ ಅವಳು ಅನುಭವಿಸುವುದು ಸ್ವಂತ ಬದುಕು, ಆ ಪರ್ಸನಲ್ ಸ್ಪೇಸ್ ಬಗ್ಗೆ ಅವ್ರು ಎಕ್ಸ್ಪ್ಲೈನ್ ಮಾಡಿರೋದು, ಈ ಎಲ್ಲ ನಿಮ್ಮ ವಯಸ್ಸಿನ ಅಥವಾ ಸಮಾಜದ ಯಾವುದೇ ವರ್ಗದ ಹೆಣ್ಣು ಮಗಳಿಗಿರ್ತಕ್ಕಂಥ ಅಥವಾ ಗಂಡಿಗೂ ಇರತಕ್ಕಂಥ ಆಕಾಂಕ್ಷೆಗಳೇ. ಆ ಕಾಲಕ್ಕೆ ಅವರು ಬರೆದ ಲೇಖನಗಳು ಹಾಯ್ ಬೆಂಗಳೂರಲ್ಲಿ ಬರ್ತಿದ್ದು, ಇನ್ನಿತರೆ ಕ್ರೈಮ್ ಜರ್ನಲಿಸಮ್, ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್, ಅದರಲ್ಲಿ ಬರ್ತಕ್ಕಂಥದ್ದೇ ನನ್ನ ಪೊಲೀಸಿಂಗಿಗೆ ತಳಹದಿಯಾಗಿತ್ತು. ಐ ನೆವರ್ ಡಿಪೆಂಡೆಡ್ ಆನ್ ಪೊಲೀಸ್ ಬ್ರೀಫಿಂಗ್, ಟಿಲ್ ಟುಡೇ ಐ ನೆವರ್ ಡಿಪೆಂಡ್. ಅಧಿಕಾರಿಗಳು ಹೇಳಿದ್ದನ್ನೇ ಎಂದಿಗೂ ನಾನು ನಂಬಲ್ಲ, ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಈಸ್ ಪ್ರೂವನ್ ಇನ್ ದ ಫೀಲ್ಡ್. ಆ ಹಳ್ಳಿಗಳಿಗೆಲ್ಲ ಹೋಗುವಂತೆ ಮಾಡಿದ್ದು ರವಿ ಬೆಳಗೆರೆಯವರ ಬರಹ. ಸೊ ಅಂತಹ 31 ವರ್ಷ ವಸಂತಗಳನ್ನು ಕಳೆದಿರ್ತಕ್ಕಂಥ ಹಾಯ್ ಬೆಂಗಳೂರು, ಭಾವನಾ ಪ್ರಕಾಶನ ಮತ್ತು ಅವರ ಇಡೀ ಮನೆತನಕ್ಕೆ ತನ್ನದೇ ಆದ ಒಂದು ಕಲ್ಟ್ ಫಾಲೋಯಿಂಗ್ ಇದೆ ಮೇಡಮ್. ಬಹಳ ಜನ ಅಭಿಮಾನಿಗಳಿದ್ದಾರೆ. ಇವ್ರ ಬಗ್ಗೆ ನಾನು ಅತಿ ಹೆಚ್ಚು ತಿಳ್ಕೊಂಡು ನಮ್ಮ ಸತೀಶ್ ಬಿಲ್ಲಾಡಿ, ಹೊಸಪೇಟೆ, ನಾನು ಕೆಲಸ ಮಾಡಬೇಕಾದ್ರೆ ಎವ್ರಿ ಈವ್ನಿಂಗ್ ವಿ ಯೂಸ್ ಟು ಮೀಟ್. ರವಿ ಕುಲಕರ್ಣಿ ಅವರು ಅರಸ್, ರವಿ ಬೆಳಗೆರೆಯವರ ಅಮೂರ್ತ ಆಬ್ಸ್ಟ್ರಾಕ್ಟ್ ಪರಿಚಯ, ಅವರ ಬದುಕು, ಬರಹ ಅದೆಲ್ಲವನ್ನ ಹೇಳಿಕೊಟ್ಟವರು. ನಾನಂದು ಹೀಗೂ ಇರ್ಬೋದೆ, ಒಬ್ಬ ವ್ಯಕ್ತಿ ಹೀಗೂ ಬದುಕಬಹುದೇ, ಬರಹಗಾರನ ಆದರೆ ಹೀಗೆಲ್ಲ ಇರ್ಬೋದು, ಇಷ್ಟೊಂದು ದಿಟ್ಟತನ, ಇಷ್ಟೊಂದು ಹಠ ಇತ್ತ ಅಂತ ಕಲಿಯಲಿಕ್ಕೆ ಸಾಮಗ್ರಿಗಳಾದವರವರೆಲ್ಲ ಅವರೆಲ್ಲ ಇವತ್ತಿದ್ದಾರೆ. ಅದರ ಜೊತೆಗೆ ಕರ್ಣ ಅವರ ಫೋನ್ ನಂಬರ್ ತಗೊಂಡು ನಾನು ಮಾತನಾಡಿದ್ದೆ ಭಾಳ ಹಿಂದೆ, ಕೋವಿಡ್ ಟೈಮ್ ಅನ್ಸುತ್ತೆ. ಅಂದರೆ ರವಿ ಬೆಳಗೆಯವರು ಒಂಥರ ಕೊರೋನಾ ಥರ, ಯಾರ ಸಂಪರ್ಕಕ್ಕೆ ಬರ್ತಾರೋ ಅವರೆಲ್ಲರಿಗೂ ಅವರ ಗುಣಗಳನ್ನು ಅಂಟಿಸ್ತಾರೆ. ಅವರ ಕುಟುಂಬ, ಅವರ ಒಂದು ಆ ಪ್ರತ್ಯೇಕ ಶೈಲಿ, ಯಾರು ಏನಂತಾದರೂ ಕರೀಲಿ ಅದನ್ನು, ನಮಗಂತೂ ಇಷ್ಟನಪ್ಪ, ನಾವು ಹಂಗೆ ಇದ್ದೀವಿ, ವಿ ಲೈಕ್ ಇಟ್, ವೇರ್ ದೆರ್ ಇಸ್ ನೋ ಹಿಪೋಕ್ರಸಿ, ವೇರ್ ದೆರ್ ಇಸ್ ನೋ ವಾಟ್ ಯು ಸೇ ಆಡಂಬರ, ಹಿಂಗದೀವಿ ನಾವು, ಹಿಂಗೆ ಇರ್ತೀವಿ ಅಂತ ಹೇಳುವ ಗುಣ ಇದೆಯಲ್ಲ, ಅದು ಬಹಳ ಎಂದಿಂದಿಗೂ ಇಂದಿನ ಬಹುದೊಡ್ಡ ಅವಶ್ಯಕತೆ. ಅಂತಹದ್ದನ್ನು ತಾವು ಮುಂದುವರಿಸ್ತಾ ಇದ್ದೀರಾ. ಈ ಪುಸ್ತಕ, ಈ ಕಾದಂಬರಿ ತುಂಬ ಚೆನ್ನಾಗಿದೆ. ಶರಣ್ಯನ್ ಕ್ಯಾರೆಕ್ಟರು, ಅದರಲ್ಲಿ ಬರ್ತಕ್ಕಂಥ ಅವಿನಾಶ್ ಕ್ಯಾರೆಕ್ಟರು ಸ್ವಲ್ಪ ಮಟ್ಟಿಗೆ ಪೂರ್ತಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದೆ. ಓದಿದ್ವಿ ಮೇಡಮ್. ಸ್ಪೆಷಲಿ ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಪೊಲೀಸ್ ಕಮಿಷನರ್ಗೆ ಎರ್ಟೋಮಿ ಅನ್ನೋದನ್ನು ನಾನು ಹೆಂಗೆ ತಿಳಿಸ್ಲಿ, ಅದು ಗೊತ್ತಿಲ್ಲದೆ ಆ ವ್ಯಕ್ತಿ ಪ್ರೆಸ್ ಮೀಟ್ ಮಾಡಿ ಹೇಳಿಬಿಟ್ಟ ಅನ್ನೋದು. ಇನ್ಫ್ಯಾಕ್ಟ್ ವಿ ದ ಪೊಲೀಸ್ ಆಫೀಸರ್ಸ್, ವಿ ಆರ್ ಸಪೋಸ್ ಟು ಬಿ aware of everything, forensic science, psychology, medicine, mechanical engineering, law, sociology, history, anthropology. We are being taught like that. If someone ನಿಮಗೇನು ಅನ್ಸುತ್ತಾ, ನಿಮ್ಮನ್ನೇ ತೆಗೆದುಕೊಂಡು ಹೋದ್ರೂ ನಾಳೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ನಲ್ಲಿ 1 ವರ್ಷ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಲ್ಲಿ ನಿಮ್ಮನ್ನೇ ಯಥಾವತ್ತು ಕೂಡಿಸಿದ್ರು, ಅಲ್ಲಿ ಕೊಡುವ 3 ವರ್ಷಗಳ ತರಬೇತಿ, ಸಮಾಜದ ಬಗ್ಗೆ ನಿಮಗೆ ಕಾಳಜಿ ಇದ್ರೆ ಪೊಲೀಸೋ ಅಥವಾ IAS ಅಧಿಕಾರಿಯಾಗಿ ನಾನು, ದಿಸ್ ಇಸ್ ನಾಟ್ ಅ ಜಾಬ್, ದಿಸ್ ಇಸ್ ಆಲ್ ಇಂಡಿಯಾ ಸರ್ವಿಸ್, ಇಟ್ ಈಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಟ್ ಈಸ್ ಇಂಡಿಯನ್ ಪೊಲೀಸ್ ಸರ್ವಿಸ್. ಇದು ಸೇವೆ, ನಾಟ್ ಅ ಪ್ರಾಫಿಟಬಲ್ ಜಾಬ್, ಲಾಭದಾಯಕ ಹುದ್ದೆ ಅಲ್ಲ. ಜನ ಏನೇ ಅಂದ್ಕೊಂಡ್ರು ಜನರಿಗಾಗಿ ನಾನು ಬದುಕ್ತೀನಿ ಅನ್ನೋ ಧೋರಣೆ ಒಂದಿದ್ರೆ ಅಲ್ಲಿ ಕೊಡುವ ತರಬೇತಿ. ವಿ ಆರ್ ಬೀಯಿಂಗ್ ಟಾಟ್ by the best brains of this country in every field. You will not believe it. I am an art student, but when the body, ನೀವೆಲ್ಲ ಆರ್ಟ್ಸಾ? ಆರ್ಟ್ ಸ್ಟೂಡೆಂಟ್ಸ್, ಅವರಲ್ಲಿ ನೀವು ಅಲ್ಲಿ ಕೂತ್ರೆ, ವೆದರ್ ಇಟ್ ಇಸ್ ಫಾರೆನ್ಸಿಕ್ ಸೈನ್ಸ್, ವೆದರ್ ಇಸ್ ಮೆಡಿಸಿನ್, ವೆದರ್ ಇಟ್ ಈಸ್ ಸೈಬರ್ ಕ್ರೈಮ್, ಬೆಸ್ಟ್ ಬ್ರೈನ್ ಆಫ್ ದ ಕಂಟ್ರಿ ವಿಲ್ ಕಮ್ ಅಂಡ್ ಟೀಚ್ ಯು ಇನ್ ಅ ವೆರಿ ಸಿಂಪಲ್ ಲ್ಯಾಂಗ್ವೇಜ್. ಫಾರ್ ವಾಟ್? ಬಂದ ಪ್ರಕರಣವನ್ನು ಸರಿಯಾಗಿ ನೋಡಿ ಅದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ಬರುವ ಎಲ್ಲ ಬೋಧನೆಯನ್ನು ಮಾಡಲಾಗ್ತದೆ.
ಆದರೆ ವೆದರ್ ವಿ ಇಂಪ್ಲಿಮೆಂಟ್ ಇಟ್ ಇನ್ ಆನ್ ದ ಗ್ರೌಂಡ್ ಆರ್ ನಾಟ್, ಪ್ರತಿ ಪ್ರಕರಣವನ್ನು ನಾನು ಹಾಗೆ ನೋಡ್ತೀನ. ನಾನು ಕುಳಿತಿರೋ ಹುದ್ದೆ, ಇದರಿಂದ ಸಾವಿರಾರು ಜನರ ಉದ್ಧಾರ ಈ ಹುದ್ದೆ, ಈ ಕೇನು, ಈ ಕಾಕಿಯಲ್ಲಿ ಅಡಗಿದೆಯಾ ಅನ್ನೋದನ್ನು ನಾನು ಪರಿಭಾವಿಸ್ತೀನ ಇಲ್ಲ ಅನ್ನೋದ್ರ ಮೇಲೆ ಅದರ ಪ್ರತಿಫಲ ಡಿಪೆಂಡ್ ಆಗುತ್ತೆ, ಅದರ ಪರಿಣಾಮ ನಿರ್ಧಾರ ಆಗುತ್ತೆ. ಹಿಂದೆಂದಿಗಿಂತಲೂ ಇಂದ ಅವಶ್ಯಕತೆ ಇರೋದು 75 ವರ್ಷಗಳು ಗತಿಸಿದೆ. ಸ್ವಾತಂತ್ರ್ಯ ಬಂದು ರೋಟಿ ಕಪಡ ಮುಖಾನ್ ಮುಗಿದೋಯ್ತು, ಬಿಸಿಲಿ ಸಡಕ್ ಪಾನಿ ಆಗೋಯ್ತು. ಈಗಾಗಬೇಕಾಗಿರೋದು ಪ್ರಶ್ನೆ ಮಾಡುವ ಗುಣ, ದ ಕ್ವಶನ್. ಪ್ರಶ್ನೆ ಮಾಡುವ ಸಂಪೂರ್ಣ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ ಅನ್ನ ಕೇವಲ ಜರ್ನಲಿಸ್ಟ್ಗಳಿಗೆ ವಹಿಸಿ ಕೂಡಬಾರ್ದು. ಇಲ್ಲಿ ಯಾರೂ ಪ್ರಶ್ನಾತೀತರಲ್ಲ. ಯಾವ IAS IPS ಅಧಿಕಾರಿಯೂ ಅಲ್ಲ, ಅಥವಾ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್, ಸಂವಿಧಾನಿಕ ಬದ್ಧ ಜವಾಬ್ದಾರಿಗಳನ್ನು ಹೊತ್ತವರೂ ಅಲ್ಲ. ಪ್ರಶ್ನಿಸದೆ ಹೋದರೆ ಎಲ್ಲ ಅವಸ್ಥೆಗಳಿಗೂ ಕೂಡ ನಮ್ಮ ಮೌನವೇ ಕಾರಣ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ಕೇವಲ ಒಂದು ಮಹಾನಗರ ಸರಿಯಾಗಿದ್ದರೆ, ಒಂದು ಜಿಲ್ಲೆ ಎಲ್ಲ ಕ್ಷೇತ್ರಗಳಲ್ಲೇ ಅಭಿವೃದ್ಧಿಯಾಗಿ ಉಳಿದ 18-20 ಜಿಲ್ಲೆಗಳು ಉದ್ಧಾರವಾಗದೆ ಹೋದರೆ ಕೈಕಾಲು ಸಣ್ಣ, ಹೊಟ್ಟೆ ಡುಮ್ಮ, ಆರೋಗ್ಯಕರ ಬೆಳವಣಿಗೆ ಅಲ್ಲ. ಯಾವ ಬೆಳವಣಿಗೆ ಕೋಲಾರ ಮೈಸೂರಲ್ಲಿ ಆಯ್ತದೋ, ರಾಮನಗರದಲ್ಲಾಗುತ್ತೋ, ಅದು ಬೆಂಗಳೂರಲ್ಲಾಗುತ್ತೋ, ಬಳ್ಳಾರಿಯಲ್ಲಾಗುತ್ತೋ, ಅದು ಗದಗ, ಕೊಪ್ಪಳ, ರಾಯಚೂರಲ್ಲೂ ಆಗಬೇಕು. ಬೆಳಗಾವಿಯಲ್ಲಿರ್ತಕ್ಕಂಥ ಪ್ರಶ್ನೆ ಅಥವಾ ಮಂಗಳೂರು, ಉಡುಪಿಯಲ್ಲಿರುವ ಪ್ರಶ್ನಿಸುವ ಗುಣ, ಅದು ರೋಗದ ರೀತಿ ಗದಗ, ಕೊಪ್ಪಳ, ಹಾವೇರಿಗೂ ಅಂಟಿಸ್ಬೇಕು. ಯಾವ ರೀತಿಯ ಅಧಿಕಾರಿಗಳನ್ನ ಯಾಕೆ ಸ್ವಾಮಿ FIR ಮಾಡಲ್ಲ? ಕಾನೂನು ಇದೆಯಂತಲ್ಲ, ಅರ್ಧ ಗಂಟೆ ಒಳಗಾಗಿ FIR ಕೊಡಬೇಕು ಅಂತ. ತಲೆ ಒಡೆದು ರಕ್ತ ಸೋರ್ತಾ ಇದೆ, ಯಾಕೆ ಪ್ರಕರಣ ದಾಖಲಿಸ್ತಾ ಇಲ್ಲ? ಯಾರಾದರೂ ಹೇಳುವವರೆಗೂ ಕಾಯ್ಬೇಕೆ ಅಂತ ಯಾವ ರೀತಿ ಮಂಗಳೂರವರು ಪ್ರಶ್ನೆ ಮಾಡ್ತಾರೆ, ಹುಬ್ಬಳ್ಳಿ, ಧಾರವಾಡ, ನರೇಗಲ್ಲು, ನರಗುಂದ, ಗದಗ, ಕಾವೇರಿ, ಯಳಂದೂರವರು ಪ್ರಶ್ನೆ ಮಾಡಬೇಕು. ಆ ಪ್ರಶ್ನಿಸದೆ ಹೋದರೆ ಹುಚ್ಚನ ಮದುವೆಯಲ್ಲಿ ಉಂಡೋನೆ ಜಾಣ ಅನ್ನೋ ಪರಿಸ್ಥಿತಿ ಬರ್ತದೆ. ಸೊ ಅದನ್ನ ಚಾಚೂ ತಪ್ಪದೆ ಪತ್ರಿಕೋದ್ಯಮದ ಮೂಲಕ ಮುಲಾಜಿಲ್ಲದೆ, ಯಾವುದೇ ಇಲ್ಲದೆ ತಮಗೆ ಸಾಧ್ಯವಾದಾಗಲೆಲ್ಲ ಮಾಡಿದ್ದು ಹಾಯ್ ಬೆಂಗಳೂರು ಪತ್ರಿಕೆ, ಹಾಯ್ ಬೆಂಗಳೂರಿನ ವರದಿಗಾರರು. ಯಾವ ಜರ್ನಲಿಸ್ಟ್ಗೆ ಏನು ಮಾಹಿತಿ ಸಿಗುತ್ತೋ ಗೊತ್ತಿಲ್ಲ, ಆದರೆ ಹಾಯ್ ಬೆಂಗಳೂರು ಪತ್ರಿಕಾ ವರದಿಗಾರರಿಗೆ ತಳಮಟ್ಟದ ಹಸಿ ರಾ ಇನ್ಫಾರ್ಮೇಶನ್ ಸಿಕ್ಕಿದ್ದನ್ನು ನಾನು ನೋಡಿದ್ದೀನಿ. ಅಷ್ಟೇ ಗ್ರೌಂಡೆಡ್ ಆಗಿ ಆ ಗ್ರೌಂಡಲ್ಲಿ ವರ್ಕ್ ಮಾಡೋದನ್ನು ನೋಡಿದ್ದೀನಿ ನಾನು. ಸೊ ಆ ಗುಣಗಳು ಎಲ್ಲರೂ ಬರಲಿ. ಈ ಪತ್ರಿಕೆ ಇದೇ ರೀತಿ 130 ವಸಂತಗಳನ್ನು ಕಳೀಲಿ. ನಾವಿರ್ತೀವೋ ಇಲ್ವೋ, ಇದು ಚರಿತ್ರೆ. ವೆದರ್ ವಿ ವಿಲ್ ಬಿ ದೇರ್ ಆರ್ ನಾಟ್, ಇಟ್ ಡಸಂಟ್ ಮ್ಯಾಟರ್, ಬಟ್ ದ ಬೆನಿಫಿಟ್ಸ್ ವಿಲ್ ಬಿ ರೀಪ್ಡ್ ಬೈ ದ ಫ್ಯೂಚರ್ ಜನರೇಷನ್. ಬರುವ ಜನಾಂಗದವರಿಂದ ಅದು ಆಯ್ತದೆ. ಆ ರೀತಿ ಕೆಲಸ ಕಾರ್ಯಗಳಾಗಲಿ. ನಾನಿಲ್ಲಿ ಅಭಿಮಾನಿ ಅಷ್ಟೇ. ನನಗೆ ಓದಿನ ಕೀಳನ್ನು ಹಚ್ಚಿದ್ದು, ಕಾದಂಬರಿಗಳನ್ನು ನಾನು ಹುಡುಕುವಂತೆ ಮಾಡಿದ್ದು ರವಿ ಬೆಳಗೆರೆಯವರ ಬರಹ ಮತ್ತು ಅವರ ಆ ಶೈಲಿ, ವ್ಯಕ್ತಿತ್ವ. ಹಾಗಾಗಲಿ ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ದಯಮಾಡಿ ಪುಸ್ತಕ ಓದಿ, ತುಂಬ ಚೆನ್ನಾಗಿದೆ. ತಮ್ಮ ಬರವಣಿಗೆ ಮುಂದುವರಿಲಿ ಮೇಡಮ್. ಇದೇ ರೀತಿಯಾಗಿ ಕಾದಂಬರಿಗಳ ಮೂಲಕ ಬದುಕನ್ನು ಕಟ್ಟಿಕೊಡುವುದು, ದಿಕ್ಸೂಚಿಯನ್ನು ಕೊಡುವುದು ಒಂದು ಸಾಹಸದ ಕೆಲಸವೇ. ಬರವಣಿಗೆಗೆ ತುಂಬ ಕೆಲಸ ಇದೆ. ಅಜಿತ್ ಅವರು ಬರವಣಿಗೆಯನ್ನು ಆರಂಭ ಮಾಡಬೇಕು, ಹರೀಶ್ ಸರು ಆರಂಭ ಮಾಡಬೇಕು, ಸ್ಮಿತಾ ಮೇಡಮು ಮಾಡಬೇಕು. ಆ್ಯಕ್ಚುಲಿ ಬರವಣಿಗೆ ಇಂದು ಕ್ಷೀಣಿಸುತ್ತಿರುವುದು ಅದೇ. ಪುಸ್ತಕ ಓದಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಲಿ, ಮತ್ತೊಂದಿರಲಿ, ಅನ್ಲೆಸ್ ಅಂಡ್ ಅಂಟಿಲ್ ವಿ ನೋ ಹೌ ಮೆನಿ ಲಾಸ್ ಆರ್ ಗವರ್ನಿಂಗ್ ಅಸ್, ನಮ್ಮನ್ನು ಎಷ್ಟು ಕಾನೂನುಗಳು ಆಳ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲದೆ ಹೋದರೆ ಏನು ಓದಿನೂ ಪ್ರಯೋಜನ ಇಲ್ಲ. ನನ್ನ ಪ್ರಕಾರ ಹೊರಗಡೆ ಹೋದರೆ ಎಷ್ಟು ಕಾನೂನುಗಳು ನನ್ನನ್ನು ನಿಯಂತ್ರಿಸ್ತದಪ್ಪ, ನಾನು ಎಷ್ಟು ಹಕ್ಕುಗಳಿಗೆ ಬಾಧ್ಯತಾ, ಎಷ್ಟು ಕರ್ತವ್ಯಗಳನ್ನು ನಾನು ನಿರ್ವಹಿಸಬೇಕು ಅನ್ನೋದನ್ನ ಎಲ್ಲವನ್ನೂ ಓದುವ ಮೊದಲು ಪ್ರತಿಯೊಬ್ಬ ವ್ಯಕ್ತಿ ಓದಬೇಕು. ಅಂದಾಗ ನಾವೇನು ಅನ್ಕೊಂಡಿದ್ದೀವಿ, ಏನೆಲ್ಲ ಪ್ರಾಜೆಕ್ಟ್ ಮಾಡಲಾಗ್ತಿದೆ, ಅದೆಲ್ಲ ಆಯ್ತದೆ. ಹಾಗಾಗಲೇ ಅಂತ ಕೆಲಸ ಕಾರ್ಯ ಹಾಯ್ ಬೆಂಗಳೂರು ಮತ್ತು ಅವರ ತಂಡದ ವತಿಯಿಂದ ನಡೀಲಿ ಅಂತ ಹೇಳ್ತಾ ನನ್ನನ್ನು ಕರೆಸಿದ್ದಕ್ಕೆ ನಾನು ಆಭಾರಿ ಮೇಡಮ್. ವಿ ಆರ್ ಆಲ್ವೇಸ್ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ giving me an opportunity to meet all the dignitaries on the dais.